ನೈನಿ, ಇದೆಲ್ಲ ನಮ್ಲಂದ್ರೆ ಅಂದಾಜಾಗಿ ಒಂದು 40 ಎಕರೆ ಇರುತ್ತೆ. ಯಜಮಾನ್ರೆ, ಸ್ವಲ್ಪ ಮುಂದೆ ಹೋದ್ರೆ ಕಾಡ್ ಬರುತ್ತೆ ಅಲ್ವಾ? ಆಕ್ಚುಲಿ ಇದು ಕಾಡೆ. ನಂಜನಗೂಡು ಹೈವೇಗೆ ಹತ್ರ ಇರೋದ್ರಿಂದ ಆ ರೀತಿ ಅನ್ಸತ್ತಷ್ಟೆ. ಇಲ್ಲಿ ರಿಸಾರ್ಟ್ ಕಟ್ಟಬೇಕು ಅಂತ ಅನ್ಕೋತಿದ್ದೀವಿ. ಯಜಮಾನ್ರೆ, ಮತ್ತೆ ಇದೇನು? ಇದು ಸದ್ಯಕ್ಕೆ ಇದನ್ನ ಬಳಸ್ತಿಲ್ಲ. ಇದನ್ನ ರೆನೋವೇಟ್ ಮಾಡಬೇಕು ಅನ್ಕೊಂಡಿದೀವಿ. ಇವರಿಬ್ರು ಪ್ರೀತಿ ಮಾಡ್ತಿದಾರಾ ಇಲ್ಲ ಜೋಡಿ ಹಾಕಿ ತರ ಕಾಡಿಗೆ ಬಂದಿದಾರಾ? ಅರ್ಥ ಆಗ್ತಿಲ್ವಲ್ಲ. ಹೌದು ಯಜಮಾನ್ರೆ, ಇಲ್ಲಿ ಹೋಟೆಲ್ ಕಟ್ಟಿದ್ರೆ ಯಾರು ಬಂದು ತಿಂತಾರೆ? ಖಂಡಿತವಾಗ್ಲೂ ಬರ್ತಾರೆ ನೈನೆ. ಅಜ್ಜಿ ಮಾಡೋ ರುಚಿಯಾದ ಅಡುಗೆಗಳನ್ನ, ಅಮ್ಮ ಮಾಡೋ ವೆರೈಟಿಗಳನ್ನ ತಿನ್ನೋದಕ್ಕೆ ಅಮೇರಿಕಾದಿಂದ ನಮ್ಮ ಇಂಡಿಯಾವರೆಗೂ ಬರ್ತಾರೆ. ಸರಿ. ಅಂಥದ್ರಲ್ಲಿ ಹೈವೇಗೆ ತುಂಬಾ ಹತ್ರ ಇರೋ ಈ ಪ್ಲೇಸಿಗೆ ಬರಲ್ವಾ? ನಿಜಾನೇ ಯಜಮಾನ್ರೆ, ತಿಂಡಿ ಹೇಗ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದನ್ನ ಮಾಡಿಸಿ ಚಪ್ಪರ್ಸ್ಕೊಂಡು ತಿಂತಾರೆ. ಖಂಡಿತವಾಗ್ಲೂ ನಾನೇ. ಇಲ್ಲಿ ರಿಸಾರ್ಟ್ ಕಟ್ಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಅಟ್ಲೀಸ್ಟ್ 2 ವರ್ಷ ಬೇಕಾಗುತ್ತಾ? ಅಷ್ಟ್ರಲ್ಲಿ ನಾವಿಲ್ಲಿಗೆ ತುಂಬಾ ಸಲ ಬಂದು ಹೋಗ್ತಿರ್ತೀವಿ. ಹೌದಾ ಯಜಮಾನ್ರೆ, ಮುಂದಿನ ಸಲ ನಾವು ಅಡ್ಗೆ ಮಾಡ್ಕೊಂಡ್ ಬರೋಣ. ಈ 2 ವರ್ಷದಲ್ಲಿ ಎಲ್ಲ ರುಚಿಗಳನ್ನ ಟೇಸ್ಟ್ ಮಾಡಿದ್ಮೇಲೆ ಅದೇ ಹೋಟ್ಲಲ್ಲಿ ಇರೋ ತರ ಮೆನು ಪ್ಲಾನ್ ಮಾಡೋಣ. ಯಜಮಾನ್ರೆ, ಸತ್ಯ. ಏನಾದ್ರೂ ಹೇಳ್ಬೇಕಾದ್ರೆ ಮೇಲ್ಮೇಲೆ ಹೀಗ್ ಫೋನ್ ಬಂದ್ರೆ ಅದು ನಿಜ ಆಗುತ್ತಂತೆ. ಒಳ್ಳೇದೇ ಅಲ್ವಾ? ಹಲೋ ಹಲೋ ಸರ್, ಹರಿ ಮಾತಾಡ್ತಿರೋದು. ಹರಿ ಹೇಳೋ. ಹಲೋ ಸರ್. ಹಲೋ ಹಲೋ ಹರಿ. ಹಲೋ ಸರ್. ಹಲೋ, ನಿಮ್ ವಾಯ್ಸ್ ಕೇಳಿಸ್ತಿಲ್ಲ ಸರ್. ಹಲೋ ಹಲೋ ಹರಿ. ಹಲೋ ಹರಿ, ನನ್ನ ಮಾತು ಕೇಳಿಸ್ತಿದ್ಯಾ? ಸರಿಯಾಗಿ ಸಿಗ್ನಲ್ ಇಲ್ಲ ಅನ್ಸುತ್ತೆ. ಮೆಸೇಜ್ ಮಾಡಿ. ಮೆಸೇಜ್. ಯಾರು ಯಜಮಾನ್ರೆ? ಆಫೀಸಿಂದ ನಾನೇ. ಸರ್, ಅರ್ಜೆಂಟಾಗಿ ಕಾನ್ಫರೆನ್ಸ್ ಕಾಲ್ ಮಾತಾಡಬೇಕು. ಮಲೇಷಿಯನ್ ಕಂಪನಿಯವರು ಲೈನಲ್ಲಿದ್ದಾರೆ. ಶಿಟ್, ಇಲ್ಲಿ ಸಿಗ್ನಲ್ಸ್ ಬೇರೆ ಇಲ್ವೇ? ನೈನಿ, ನಾನು ಸ್ವಲ್ಪ ಮುಂದೆ ಹೋಗಿ ಮಾತಾಡಿ ಬರ್ತೀನಿ. ಒಂದು ಇಂಪಾರ್ಟೆಂಟ್ ಕಾಲ್ ಇದೆ. ನೀನು ಇಲ್ಲೇ ಇರೋ. ಇಲ್ಲೇ ಇರೋ. ಸರಿ ಯಜಮಾನ್ರೆ. ಜಿಂಕೆನ್ ಪ್ರೀತ್ಸೋ ಹುಲಿ ಜಿಂಕೆನ ಬಿಟ್ಟು ಹೊರಟೋಯ್ತು. ಬೇಟೆ ಆಡಕ್ಕಿಳಿತೀನಿ. ಏ ನೈನಿ, ಇನ್ ಸ್ವಲ್ಪ ಹೊತ್ತಲ್ಲೇ ನಿನ್ನ ನಗು ಅಳುವಾಗಿ ಬದಲಾಗತ್ತೆ. ಅಕ್ಕ, ಬೇಗ ಬಾರಕ್ಕ. ಮುಗೀತಕ್ಕ, ಎಲ್ಲ ಮುಗೀತು, ನೀ ಬಾರಕ್ಕ. ಏಯ್, ಏನು ಮನೇಲಿ ಸಕ್ಕರೆ ಮುಗೀತಾ ಉಪ್ಪು ಮುಗೀತಾ? ವಿಷಯ ಗೊತ್ತಾದ್ರೆ ಬಾಡಿಯಲ್ಲಿರೋ ಸಕ್ಕರೆ ಸೋಡಿಯಂ ಎಲ್ಲ ಮುಗ್ದೋಗುತ್ತಕ್ಕ. ಬಾ, ಟೆನ್ಷನ್ ಕೊಡದೆ ವಿಷಯ ಏನ್ ಹೇಳೋ. ಗಂಗಾಧರ್ ಮಾವ ಜೈಲಿಂದ ಬಿಡುಗಡೆಯಾಗಿ ಬಂದಿದ್ದಾನಲ್ಲ. ಗಂಗಾಧರ ಇವಾಗ ಎಲ್ಲಿದನೋ ಏನೋ, ಅವನ್ನ ಹುಡುಕ್ಲೇಬೇಕು ಅಂತ ಅಹಾಲಿ ಅಕ್ಕ, ಶಬರಿ ಅತ್ತೆ, ಹಾಫ್ ಬ್ರೈನ್ ರೋಗದಿಂದ ನರಳ್ತಿರೋ ಜಗದೀಶ್ ಬಾವಂಗೆ
ಹೇಳ್ತಿದ್ರು. ಗಾಯತ್ರಿ ದೇವಿನ್ ಸಾಯಿಸಿರೋ ಅವನನ್ನ ಹಿಡಿದು ಅವ್ರ ಸೇಡನ್ನ ತೀರಿಸ್ಕೋಬೇಕು ಅಂತಿದಾರೋ ಏನೋ. ಒಳ್ಳೇದೇ ಅಲ್ವಾ, ನಮ್ ಕೈಗೆ ರಕ್ತ ಅಂಟೋದಿಲ್ವಲ್ಲ. ಆ ಪೂರ್ತಿ ಕೇಳಿಸ್ಕೊಳಕ್ಕ. ಹಿಡ್ಕೊಂಡ್ ಪ್ರಾಣ ತೆಗಿಬೇಕು ಅನ್ಕೋತಿಲ್ಲ. ಗಾಯತ್ರಿ ದೇವಿ ಪ್ರಾಣನ ತೆಗ್ದವ್ರು ಯಾರು, ಯಾಕೆ ತೆಗೆದ್ರು ಅಂತ ಇಂಟರೋಗೇಷನ್ ಮಾಡ್ತಾರಂತೆ. ವಾಟ್? ಮತ್ತಿನ್ನೇನು, ಝೂ ಅಲ್ಲಿ ಎಲ್ರೂ ನೋಡೋ ಕೋತಿ ತರ ಕಾಣಿಸ್ತಾ ಇದ್ದೀನ ನಾನು. ಅವ್ರಿಗೇನಾದ್ರೂ ಗಂಗಾಧರ್ಮವ ಸಿಕ್ಕರೆ ಇರೋ ವಿಷಯನ ನಿಜಾನ ಎಲ್ಲ ಹೇಳ್ಬಿಡ್ತಾನಕ್ಕ. ಅಮ್ಮ, ಈ ತಿಲೋತ್ತಮನೆ ನನ್ನ ಹೆಂಡತಿ ಅಂತ ಒಂದ್ ಮಾತು ಹೇಳಿದ್ರೆ ಸಾಕಕ್ಕ, ನಿನ್ನ ಜೈಲಲ್ಲಿ ಕಂಬಿ ಎಳ್ಸೋಗ್ ಮಾಡ್ತಾರೆ. ಆವೇಶದಲ್ಲಿ ಅವರು ಗಂಗಾಧರ್ನ ಸಾಯಿಸಿದ್ರೆ ನಮ್ಗಿರೋ ಪೀಡೆ ತೊಲಗುತ್ತೆ ಅನ್ಕೊಂಡ್ರೆ ಅವನ್ನ ಹುಡುಕಿ ವಿಷಯ ತಿಳ್ಕೊಬೇಕಾ? ಈ ಐಡಿಯಾ ಯಾರ್ದೋ ಪರ್ಶು? ಆ ಲೆಜೆಂಡ್ ಗ್ಯಾಂಗ್ ಅಕ್ಕ. ಐಡಿಯಾ ಕೊಟ್ರೆ ಸಾಕು, ಏನ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡ್ತಾರೆ. ಆಲ್ ರೈಟ್, ಅವ್ರು ಹುಡ್ಕೋ ಅಷ್ಟ್ರಲ್ಲಿ ನಾವೇ ಹುಡುಕಿ ಒಂದ್ ಕತೆ ಮುಗಿಸ್ಬೇಕು ಪರ್ಶು. ಆದ್ರೆ ಈಗ ಎಲ್ಲಿದ್ದಾನೋ, ಇದ್ರೂ ಯಾವ ಮಾರು ವೇಷದಲ್ಲಿ ತಿರುಗ್ತಿದ್ದಾನೋ ಏನೋ, ಗುರ್ತಿಡಿಯೋದು ಕಷ್ಟ ಕಣೋ. ಬೋರ್ಡ್ ಹೊಡ್ಸ್ಕೊಂಡಿದ್ದಾನೋ, ಗಡ್ಡ ಮೀಸೆ ಬೆಳೆಸ್ಕೊಂಡಿದ್ದಾನೇನೋ ಅಂತ ಎರಡೂ ತರ ಯೋಚನೆ ಮಾಡ್ಬೇಕಕ್ಕ. ಆದ್ರೂ ನಿಜವಾಗ್ಲೂ ಕೊಂದಿದ್ರೆ ಯಾರು ಗುರ್ತಿಡಿಬಾರ್ದು ಅಂತ ಗೂಂಡ್ ಹೊಡ್ಸ್ಕೊಂಡು ತಿರುಗ್ತಿರ್ತಾನೆ. ಆದ್ರೆ ಅವನ್ ಯಾವುದೇ ಆರೋಪ ಮಾಡಿಲ್ದೇ ಇದ್ರೆ ನನ್ ಜೀವನ ಯಾಕೆ ಹಿಂಗ್ ನಾಶ ಆಗೋಯ್ತು ಅಂತ ದುಃಖ ಪಡ್ತಾ ಗೊಬ್ಬರ ಹಾಕಿ ಗಡ್ಡ ಮೀಸೆ ಬೆಳೆಸಿರ್ತಾನೆ. ಊಹಾ ಚಿತ್ರ ಬಿಡಿಸಿದ್ರೆ ನಾನು ಅದನ್ನೇ ಹೇಳ್ತಿದ್ದೀನಕ್ಕ. ನಮ್ ಗಂಗಾಧರ ಮಾವನ್ ಬಗ್ಗೆ ಹಾಸಿ ನಮಗ್ ಗೊತ್ತಿಲ್ಲದೆ ಇರೋದ್ರಿಂದ ಅವಳಿಗೆ ಫೋಟೋ ತೋರಿಸಿ ಚಿತ್ರ ಬಿಡಿಸು ಅಂತ ಹೇಳೋಣ. ಹಾಸಿನೀನಾ? ಬುದ್ಧಿ ಇಲ್ಲದೆ ಇದ್ರು ಈ ವಿಷಯದಲ್ಲಿ ಸ್ವಲ್ಪ ಟ್ಯಾಲೆಂಟ್ ಇದೆ ಅಕ್ಕ. ಆ ತಲೆ ಕೆಟ್ಟವಳ ಜೊತೆ ನಮ್ ಕೆಲಸ ಮಾಡಿಸ್ಕೊಂಡ್ವಿ ಅನ್ಕೋ, ಯಾರಿಗೂ ಡೌಟ್ ಕೂಡ ಬರಲ್ಲ. ಕರೆಕ್ಟ್ ಪರ್ಶು. ಗಾಯತ್ರಿ ದೇವಿ ಹತ್ರ ಕೆಲಸ ಮಾಡಿರುವ ಆ ಗಂಗಾ ನನ್ ಗಂಡನೇ ಗಂಗಾಧರ್ ಅಂತ ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಏನಾದ್ರೂ ಮಾಡಬಹುದು. ನಿಮಿಷ ಅಂತ ಹೇಳಿ ಹೋದ್ ಯಜಮಾನ್ರು ಇನ್ನೂ ಬರ್ಲಿಲ್ವಲ್ಲ. ಪಾಪ, ಇಲ್ಲಿಗೆ ಬಂದ್ರು ಆಫೀಸ್ ಕೆಲಸ ತಪ್ಪಲಿಲ್ವಲ್ಲ. ನೈನಿ ಅಲಿಯಾಸ್ ಜೂನಿಯರ್ ಗಾಯತ್ರಿ ದೇವಿ ಅಂತ ಕರೀತಾರ ನಿನ್ನ? ಗಾಯತ್ರಿ ಆಂಟಿ ಕೂಡ ಈ ಕಾಡಲ್ಲೇ ಎಲ್ಲೋ ಪ್ರಾಣ ಬಿಟ್ರಂತಲ್ಲ. ನೀನು ಕೂಡ ನೀನಾರ ಹತ್ಸೋ ನಿನ್ನತ್ತೆ ಸತ್ತಿರೋ ಜಾಗದಲ್ಲೇ ನೀನು ಸಾಯ್ತೀಯ ನೋಡ್ತಿರು.
ಯಜಮಾನ್ರೇ ಜಸ್ಟ್ ಮಿಸ್. ನಿನ್ನ ಅದೃಷ್ಟ ಚೆನ್ನಾಗಿದೆ ನೈನಿ. ಗ್ಯಾರಂಟಿಯಾಗಿ ಈ ಸರಿ ಮಿಸ್ಸೇ ಮಾಡಲ್ಲ. ಯಜಮಾನ್ರೇ ಯಜಮಾನ್ರೇ ಅಕ್ಕ ಅಕ್ಕನ ಅಲ್ಲಿ ಯಾರಿದ್ದಾರೆ? ಸುಧಕ್ಕ ನೀನು ಇಲ್ಲಿ ಹೇಗೆ? ನೀನ್ ಬರ್ಬೇಕಾಗಿರೋ ಸ್ಥಳಕ್ಕೆ ಬಂದಾಗ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಲ್ವಾ? ನಾನು ಇಲ್ಲಿಗೆ ಬರದ, ನೀನ್ ಕರ್ಕೊಂಡು ಹೋಗದ? ಎಲ್ಲಿಗಕ್ಕ? ಹೇಳ್ತೀನಿ, ತೋರಿಸ್ತೀನಿ. ಯಾರ ಜೊತೆ ಮಾತಾಡ್ತಿದ್ದಾಳೆ? ಬಾ ನೈನಿ. ಅಕ್ಕ ಸುಧಕ್ಕ ನಿಂತ್ಕೋ. ಅಕ್ಕ ಅಯ್ಯೋ ಸುಧಕ್ಕ ಹೋಗ್ತಿದ್ದಾಳಲ್ಲ. ಯಜಮಾನ್ರು ಬಂದ್ಮೇಲೆ ಒಂದ್ ಮಾತು ಹೇಳಿ ಹೋದ್ರೆ ಒಳ್ಳೇದು. ಆದ್ರೆ ಇನ್ನೂ ಬಂದಿಲ್ವೇ? ಅಯ್ಯೋ ಸುಧಕ್ಕ ಬೇರೆ ಹೋಗ್ತಿದ್ದಾಳೆ. ನಿಂತ್ಕೊಳಕ್ಕ ಸುಧಕ್ಕ. ಇದೇನು ಇಲ್ಲೇ ಇರೋದ್ ಬಿಟ್ಟು ಎಲ್ಲಿಗೆ ಹೋಗ್ತಿದ್ದಾಳೆ? ಬಾರಮ್ಮ ಹಾಸಿನಿ ದೇವಿ. ಸ್ವಾಗತ ಸುಸ್ವಾಗತ ಹಾಸಿನಿ ದೇವಿ ಅವರೇ. ಪರಶುಮಾವ, ಯಾಕೋ ತುಂಬಾ ಮರ್ಯಾದೆ ಕೊಡ್ತಿದ್ದೀರಾ ನಂಗೆ? ವಾಯ್? ನಿನ್ನ ಹತ್ರ ಸ್ವಲ್ಪ ಕೆಲಸ ಇದೆ. ಖರ್ಚಾಗತ್ತೆ. ಬಿಲ್ಡಪ್ ಬೇಡ. ನಾವೇ ನಿನ್ಗೆ ಅವಕಾಶ ಕೊಡ್ತಿದ್ದೀವಿ. ಇತ್ತೋಗೋ. ಅವಕಾಶ ಅಂತ ಹೇಳಿ ಕವರ್ ಯಾಕೆ ಕೊಡ್ತಿದ್ದೀರಾ ಅತ್ತೆ? ಅದರಲ್ಲಿ ತುಂಬಾ ವರ್ಷಗಳ ಹಿಂದೆ ತೆಗ್ದಿರೋ ಫೋಟೋ ಇದೆ. ಅಂದ್ರೆ ಆವಾಗ ನೀವು ತುಂಬಾ ಸ್ಲಿಮ್ ಆಗಿದ್ರಿ. ಅವಾಗೆಲ್ಲ 0 ಸೈಜ್ ಕಾನ್ಸೆಪ್ಟ್ ಇರ್ಲಿಲ್ಲ ಅಲ್ವಾ ಅತ್ತೆ? ಅಮ್ಮ ಹಾಸಿನಿ, ಅದ್ರಲ್ಲಿರೋದು ನಮ್ಮ ಅಕ್ಕನ ಫೋಟೋ ಅಲ್ಲಮ್ಮ, ನಮ್ ಬಾವನ್ ಫೋಟೋ. ಹಾ? ಅವನು ನಮಗ್ ತುಂಬಾ ಬೇಕಾದವನು ಅಷ್ಟೇ. ಪರಶು ಏನೋ ಭಾವ ಅಂತಿದ್ದಾನೆ. ತಿಲೋತ್ತಮ ಮಾತನ್ನ ಬದಲಾಯಿಸ್ತಾ ಇದ್ದಾಳೆ. ಯಾರ ಫೋಟೋ ಆಗಿರ್ಬೋದು? ನನ್ನ ಫೋಟೋ ಅಂತೂ ಅಲ್ಲ ಅಲ್ವಾ?
ಫಸ್ಟ್ ಆಫ್ ಆಲ್ ನಾನು ಏನ್ ಮಾಡ್ಬೇಕು ಅಂತ ಹೇಳೋವರೆಗೂ ನನಗೆ ಗೊತ್ತಾಗಲ್ಲ ಅಲ್ವಾ? ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ. ನಿನ್ ಬ್ರೈನ್ ಅಂಥದ್ದು. ಅಕ್ಕ, ಹಾಸಿನಿಂದ ಇವಾಗ ನಮ್ಮ ಕೆಲಸ ಆಗ್ಬೇಕು ಪ್ಲೀಸ್. ಅಲ್ವಾ? ಆ ಕೆಲ್ಸ ಏನು ಅಂತ ಹೇಳಿ. ಎಲ್ಲ ಅರೇಂಜ್ ಆಗಿದ್ಯಮ್ಮ. ನೀನು ಆ ಕವರಲ್ಲಿರೋ ಫೋಟೋನ ತೆಗೆದು ನೋಡಿ. ಐ ಮೀನ್, ಅದು 15 ವರ್ಷದ ಹಿಂದಿನ ಫೋಟೋ ಅಂತ ಅನ್ಕೋ. ಈಗ ಅಂದ್ರೆ 15 ವರ್ಷದ ನಂತರ ಆ ಮನುಷ್ಯ ಹೇಗಿರ್ತಾನೆ ಅಂತ ಊಹಿಸ್ಕೊಂಡು ಸ್ಕೆಚ್ ಮಾಡು. ಯು ಮೀನ್ ಇಮ್ಯಾಜಿನ್? ಯಾ. ಓಕೆ ಓಕೆ, ಲೆಟ್ ಮೀ ಚೆಕ್ ದಿಸ್ ಫೋಟೋ. ಓಕೆ ಡನ್, ಬಿಡಿಸ್ತೀನಿ. ಬಟ್ ಇವತ್ತಾದ್ರೂ ನನ್ನ ಟ್ಯಾಲೆಂಟ್ ಗುರ್ತಿಸಿದ್ದಕ್ಕೆ ನಿಮ್ಮಿಬ್ಬರಿಗೂ ಟೇಕ್ ಎ ಬಾವ್. ಅಮ್ಮ ಹಾಸಿನಿ, ಹಿಂಸೆ ಮಾಡದೆ ಮೊದಲು ಪೆನ್ಸಿಲ್ ತಗೋ. ಇಲ್ಲಿ ಯಾಕೋ ಅಟ್ಮಾಸ್ಫಿಯರ್ ಡಿಮ್ಯಾಂಡಿಗಾಗಿಲ್ಲ. ಲೊಕೇಶನ್ ಶಿಫ್ಟ್ ಸಾಕು, ನಡೀರಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇರಕ್ಕ, ಹಾಸಿನಮ್ಮ, ಮೇಕ್ ಇಟ್ ಫಾಸ್ಟ್. ನೀನು ಶ್ಲೋಕ ಹೇಳಿದ್ರೆ ಈ ಮನೇಲಿ ಇರೋರೆಲ್ಲ ಇಲ್ಲಿಗೆ ಬಂದ್ಬಿಡ್ತಾರಮ್ಮ. ಓ, ಇದು ಸೀಕ್ರೆಟಾ? ಅಂಥದ್ದೇನಿಲ್ಲ, ನೀನ್ ಶುರು ಮಾಡು. ಓಕೆ, ಡೋಂಟ್ ಡಿಸ್ಟರ್ಬ್ ಮಿ. ಓಕೆ, ಗಡ್ಡ ಮೀಸೆ ಇಳಿಸಿ ನನ್ನ ಫೋಟೋ ಬಿಡಿಸಿದ್ರೆ ನಾನಿವಾಗ ಈ ವೇಷದಲ್ಲಿರೋದು ಗೊತ್ತಾಗ್ಬಿಡುತ್ತೆ. ತಿಲೋತ್ತಮ ನನ್ನ ಜೀವಂತವಾಗಿರೋದಕ್ಕೆ ಬಿಡೋದಿಲ್ಲ. ಇವಾಗ ಏನು ಮಾಡೋದು? ಮುಗೀತಾ? ಡೋಂಟ್ ಡಿಸ್ಟರ್ಬ್ ಮಿ ಅತ್ತೆ. ಇವಳು ಬಿಲ್ಡಪ್ ಮೆಂಟಲ್. ಅಕ್ಕ, ನಮ್ ಕೆಲ್ಸ ಆಗ್ಬೇಕಕ್ಕ, ಸ್ವಲ್ಪ ತಾಳ್ಮೆಯಿಂದ ಇರು. ಹಾಸಿನಮ್ಮ ತನ್ನ ಕಲೆನ ಎಲ್ಲರಿಗೂ ತೋರಿಸ್ಬೇಕು ಅನ್ನೋ ಉತ್ಸಾಹದಲ್ಲಿದ್ದಾಳೆ. ನಾನೇ ಅಂತ ತಿಲೋತ್ತಮಂಗೆ ಗೊತ್ತಾದ್ರೆ ಆಮೇಲೆ ಏನು ಮಾಡೋದು? ಎದುರಿಸೋದಾ ಇಲ್ಲ ಓಡೋಗೋದಾ? ಹಾಸಿನಮ್ಮ, ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ದೆ. ಅಂದ್ರೆ ಎಲ್ಲಿವರೆಗೂ ಬಂತು ಅಂತ ಮುಗಿಯೋದ್ರಲ್ಲಿದೆ, ವೇಟ್ ಮಾಡಿ.
ಬೇಗ ಮುಗಿಸು. ಓಕೆ, ಐ ಆಮ್ ಡನ್. ಅಕ್ಕ ಆಗೋಯ್ತಂತೆ. ಹಾಸಿನಮ್ಮ ನೋಡ್ಬೋದಾ? ಅಲ್ಲೇ ಇರಿ ನೀವು. ನಾನು ಇದೀನಲ್ಲ, ನಾನೇ ತೋರಿಸ್ತೀನಿ. ರೆಡಿ? 1 2. ಕಣ್ಮುಚ್ಕೊಂಡ್ರೆ ಚೆನ್ನಾಗಿರುತ್ತೇನೋ. ಅಬ್ಬಾ, ಕಣ್ಣು ಮುಚ್ಕೊಂಡು ಹೇಗ್ ನೋಡಕ್ಕಾಗುತ್ತೆ ಹಾಸಿನಮ್ಮ? ಕರೆಕ್ಟ್ ಅಲ್ವಾ? ಓಕೆ, 3. ನೀನ್ ಬಿಡಿಸಿದ್ದು ಆ ಫೋಟೋದಲ್ಲಿರೋರೇನಾ? ಯಾ, ಆಸ್ ಇಟ್ ಈಸ್ ಆಗಿ ಬಿಡಿಸಿದ್ಯಮ್ಮ? ಯಾ, ಸೇಮ್ ಟು ಸೇಮ್. ಅಚ್ಚ ಹಾಕಿರೋ ಹಾಗೆ ಪ್ರಿಂಟ್ ಬಿದ್ದಿದೆ ಅಷ್ಟೇ. ಏಯ್, ಅಷ್ಟಕ್ಕೂ ನಿಂಗ್ ಬುದ್ಧಿ ಇದ್ಯಾ? ನಿನ್ ಕಣ್ಣಿಗೆ ನಾವು ಹುಚ್ಚರ ತರ ಕಾಣಿಸ್ತಿದ್ದೀವಾ? ಯಾಕತ್ತೆ ಬೈತಿದ್ದೀರಾ? ಬಯ್ಯದ ನಾಳೆ ಕೊಡ್ತೀನಿ. ಈಗ ಅಮಿತಾಬ್ ಬಚ್ಚನ್ ಸ್ಕೆಚ್ ಹಾಕಿ ಆ ಫೋಟೋದಲ್ಲಿರೋರು ಅಂತ ಹೇಳ್ತೀಯಾ? 4 ಬಾರ್ಸ್ ಕಳಿಸ್ತೀನಿ ಈಗ. ನಾನ್ ತೋರ್ಸಿದ್ದೇನು, ನೀನ್ ಬಿಡಿಸಿರೋದೇನು? ಒಂದ್ ನಿಮಿಷ ಇರಿ. ಏಯ್ ನಡಿಯೋ, ಸುಮ್ನೆ ಟೈಮ್ ವೇಸ್ಟ್ ಮಾಡಿದ್ಲಿವಳು ಲೂಸು. ನಿನ್ನ ಸ್ಟುಪಿಡ್ ಇಡಿಯಟ್ಸ್. ಅಮ್ಮ ಎಲ್ಲಿ ನನ್ನ ಚಿತ್ರನ ಬಿಡಿಸ್ತಾಳೋ ಅಂತ ಟೆನ್ಷನ್ ಆಗೋಗಿದ್ದೆ. ಇವಾಗ ಆರಾಮಾಗಿರ್ಬೋದು. ಶಾರ್ಟ್ ಟೆಂಪರ್ಡ್ ತಿಲೋತ್ತಮ ಅತ್ತೆ, ಕೆಟ್ಟ ಬುದ್ಧಿ ಇರೋ ಪರಶುಮಾವ. ನಿಮಗ್ ನಾನ್ ಕೊಟ್ಟಿದ್ದು ಅಮಿತಾಬ್ ಬಚ್ಚನ್ ಸ್ಕೆಚ್ಚೆ. ಆದ್ರೆ ನಾನು ಇನ್ನೊಂದು ಸ್ಕೆಚ್ ಅನ್ನು ಮಾಡಿಟ್ಟಿದ್ದೀನಿ. ಅದೇ ಇದು. ಈಗ ಈ ಸ್ಕೆಚ್ಗೆ ಕನ್ನಡಕ ಆಡ್ ಮಾಡಿದ್ರೆ ಈ ಮನೇಲಿ ಆಶ್ರಯ ಪಡ್ಕೊಂಡಿರೋ ಗಂಗಯ್ಯ ನೈನಿ ಅವ್ರ ತಂದೆ ಅನ್ಕೊಂಡು ಕನ್ಫ್ಯೂಸ್ ಆಗಿದ್ದೆ. ಅವತ್ ನೈನಿ ತೋರಿಸಿದ ವ್ಯಕ್ತಿ ಫೋಟೋನ ಇವತ್ತು ತಿಲೋತ್ತಮ ಅತ್ತೆ ತೋರಿಸಿದಾಗ ಗೊತ್ತಿಲ್ದಾಗೆ ನಟಿಸ್ದೆ. ಅಂದ್ರೆ ಗಂಗಯ್ಯಂಗೂ ಇವ್ರಿಗೂ ಏನೋ ಒಂದು ಲಿಂಕ್ ಇದೆ. ತಿಕ್ಲಿ ತರ ಆತರ ಪಡ್ದೆ ಬುದ್ಧಿವಂತಿಕೆಯಿಂದ ಜೇಮ್ಸ್ ಬಾಂಡ್ ತರ ಕೆಲಸ ಮಾಡಬೇಕು.
ಮಾಡ್ತೀನಿ. ಇಷ್ಟು ದಿನ ಈ ಮನೇಲಿ ಕೆಲಸ ಇಲ್ಲ ಅನ್ಕೋತಿದ್ದೆ. ಇವಾಗ ಸಿಕ್ತು ನನಗ್ ಸರಿಯಾದ ಕೆಲಸ. ಕಂಡು ಹಿಡಿತೀನಿ. ನೈನಿ ನೈನಿ ಹೇ ನೈನಿ ನೈನಿ ಎಲ್ಲಿದ್ಯಾ ನೈನಿ? ಹೇ ನೈನಿ ಹೇ ಕಳ್ಳಿ ನನ್ನನ್ನೇ ಆಟಾಡಿಸ್ತಿದ್ಯಾ? ಎಲ್ಲಿದ್ಯಾ ನಾನೇ? ಅಕ್ಕ, ಸುಧಕ್ಕ, ನಿಂತ್ಕೋ ಅಕ್ಕ. ಸುಧಕ್ಕ, ಅಕ್ಕ. ನೈನಿ ಎಲ್ಲ ಹೋಗ್ಬಿಟ್ಲು ಇವಳು? ಎಲ್ಲೋದೆ ನೈನಿ? ಕಾಡಲ್ಲಿ ನಿನಗೆ ದಾರಿನೂ ಗೊತ್ತಿಲ್ಲ, ತಪ್ಪಿಸ್ಕೋತೀಯ ನೈನಿ? ನೈನಿ ನನ್ನ ಮಾತು ಕೇಳಿಸಿದ್ರೆ ದಯವಿಟ್ಟು ರೆಸ್ಪಾಂಡ್ ಮಾಡು. ನೈನಿ 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 ಏನು ರಿಪ್ಲೈನೇ ಇಲ್ಲ. ನೈನಿ 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 ಸುಧಕ್ಕ, ಸುಧಕ್ಕ ನಿಂತ್ಕೋ. ನೈನಿ 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 ಎಲ್ಲಿದ್ಯಾ ನೈನಿ? ನೈನಿ 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 ಸುಧಕ್ಕ, ಸುಧಕ್ಕ ಎಲ್ಲಿಗೆ ಹೋಗ್ತಿದ್ಯಾ ಅಕ್ಕ? ತೋರಿಸ್ತೀನಿ ಅಂದ್ನಲ್ಲ ನೈನಿ, ನೀನ್ ಬಾ. ಅಕ್ಕ, ಸುಧಕ್ಕ. ಅಕ್ಕನಾ? ಇಲ್ಲಿ ಯಾರಿದ್ದಾರೆ? ಕಾಡು ಪ್ರಾಣಿಗಳು ಕಾಣಿಸ್ತಿಲ್ಲ. ಇನ್ ಯಾರನ್ನೇ ಅಕ್ಕ ಅಂತಿದ್ದಾಳೆ? ನೈನಿ ನೈನಿ ಎಲ್ಲಿದ್ಯಾ? ನೈನಿ 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 ಸುಧಕ್ಕ, ಸುಧಕ್ಕ ನಿಂತ್ಕೋ. ಅಯ್ಯೋ ಸುಧಕ್ಕ, ಅಕ್ಕ ಇಷ್ಟು ದೂರ ಹೋಗ್ತಿದ್ದೀವಿ ಅಂದ್ರೆ ಒಂದ್ ಮಾತು ಯಜಮಾನ್ರಿಗೆ ಹೇಳಿ ಬರ್ತಿದ್ದೆ ಅಕ್ಕ. ಅಕ್ಕ, ಸುಧಕ್ಕ.
ಮತ್ತೆ ಅಕ್ಕ ನನಗೆ ಕಾಣಿಸ್ದೇ ಇರೋ ಅಕ್ಕ ಇವಳಿಗೆ ಕಾಣಿಸ್ತಿದ್ದಾಳೆ. ನನ್ನ ಫೂಲ್ ಮಾಡಕ್ಕೆ ಈ ಥರ ಮಾಡ್ತಿರಲ್ಲ ತಾನೆ, ಅದನ್ನು ನೋಡ್ತೀನಿ. ಉಲ್ಟಾ ಹೊಡಿತಂದ್ರೆ ಅವಳು ಕಿರ್ಚೋ ಅಷ್ಟರಲ್ಲಿ ಅವಳ ಬಾಯಿಗೆ ಈ ಬಾಣ ಬಿಟ್ಟು ಸಾಯಿಸ್ಬಿಡ್ತೀನಿ. ನೈನಿ 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 ಎಲ್ಲಿದೆಯಾ ನೈನಿ? ಅಕ್ಕ, ಈ ದಾರಿ ಕೂಡ ನನಗೆ ಗೊತ್ತಾಗಲ್ಲ ಅಕ್ಕ. ಮತ್ತೆ ವಾಪಸ್ ಹೋಗಕ್ಕೆ ಕಷ್ಟ. ನಿನ್ ಗಂಡ ಬರ್ತಾನೆ ನೈನಿ, ನೀವಿಬ್ರು ಒಟ್ಟಿಗೆ ಹೋಗ್ತೀರಾ? ಅಕ್ಕ ಅಕ್ಕ ಮತ್ತೆ ನೀನ್ ವಾಪಸ್ ಹೋಗೋದಕ್ಕಾಗೋದಿಲ್ಲ ನೈನಿ. ಎಲ್ಲಿ ನಾನು ಬಾಣ ಬಿಡ್ತೀನೋ ಅಲ್ಲೇ ನೀನ್ ನಿನ್ ಪ್ರಾಣ ಬಿಡ್ತೀಯ. ಇವತ್ತಿಗೆ ನಿನಗೆ ಗುಡ್ ಬಾಯ್. ಎಷ್ಟು ಸಲ ಫೋನ್ ಮಾಡಿದ್ರು ನಾಟ್ ರೀಚಬಲ್ ಬರ್ತಿದೆ. ಎಲ್ಲಿಗೆ ಹೋಗಿದ್ದಾಳೆ ಈ ಜಾಸ್ಮಿನ್? ಏ ಹಾಸ್, ನಿನ್ನನ್ನೇ ಕಡೆ ನಿಂತ್ಕೋ. ಏ ನಿಂತ್ಕೊಳೆ. ಅಯ್ಯೋ, ಏನ್ ದುರ್ದು ಆಂಟಿ, ಯೋಚನೆ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತೀರಲ್ಲ. ಯಾವ್ದ್ರ ಬಗ್ಗೆ? ಅದು ಕರೋನಾ ವೈರಸ್ಗೆ ಔಷಧಿ ಹೇಗೆ ಕಂಡುಹಿಡಿಬೇಕು ಅಂತ. ನಿನ್ನ ಬಾಯಿ, ನಿನ್ನ ಮುಖ ಎರಡನ್ನೂ ಮುಚ್ಕೊಂಡ್ರೆ ಸಾಕು. ಉಸಿರಾಡಕ್ಕಾಗದೆ ಸಾಯ್ತೀವಲ್ಲ. ಮಾಸ್ಕ್ ಹಾಕೋಬೇಕು, ಕೈಗೆ ಸ್ಯಾನಿಟೈಸರ್ ಹಾಕೊಂಡು ಕ್ಲೀನ್ ಮಾಡ್ಕೋಬೇಕು. ಇಷ್ಟು ಪ್ರಿಕಾಷನ್ಸ್ ತಗೊಂಡ್ರೆ ಸಾಕು. ಮಾತ್ರೆ ಅವಶ್ಯಕತೆ ಇರಲ್ಲ. ಹೋಗ್ಲಿ ಬಿಡು. ಜಾಸ್ಮಿನ್ ಎಲ್ಲೂ ಕಾಣಿಸ್ತಾ ಇಲ್ಲ, ಯಾಕೆ? ಸತ್ತೋದ್ಲಲ್ಲ. ಏ, ಏನ್ ಹೇಳ್ತಾ ಇದೀಯ ನೀನು? ಯಾ, ವಿಶಾಲ್ ಮತ್ತೆ ನೈನಿ ಹೊಸ ಬಟ್ಟೆ ಹಾಕೊಂಡು ಟ್ರಿಪ್ಗೆ ಹೋಗಿದ್ದನ್ನ ನೋಡೋಕಾಗ್ದೆ ಸತ್ತೋದ್ಲು. ಹೊಟ್ಟೆ ಉರ್ಕೊಂಡು ಎಲ್ಲಿಗೆ ಹೋದ್ಲು ಏನೋ, ನನಗೇನ್ ಗೊತ್ತು. ಹಾಗೆ ಹೇಳು. ಸತ್ತೋದ್ಲು ಅಂತ್ಯಲ್ಲೇ? ಸೂಸೈಡ್ ಮಾಡ್ಕೊಂಡ್ಲೇನೋ ಅಂತ ಒಂದು ಕ್ಷಣ ನನ್ನ ಹಾರ್ಟ್ ಬೀಟ್ ನಿಂತೋಯ್ತು, ಗೊತ್ತಾ? ಅದೊಂದೇ ಮಿಕ್ಕಿರೋದವಳ ಲೈಫಲ್ಲಿ. ನಮ್ ನೈನಿ ಜೀವನನ ಹಾಳ್ ಮಾಡ್ಬೇಕು ಅಂತ ಬಂದಿರೋ ಆ ಮುಳ್ಮೀನು ಜಾಸ್ಮೀನು ಯಾವ್ದೋ ಒಂದಿನ ಫ್ಯಾನಿಗೆ ನೇತಾಡ್ತಿರ್ತಾಳೆ, ನೋಡ್ತಾ ಇರಿ. ಹಾಗೆಲ್ಲ ಹೇಳ್ಬೇಡ್ವೆ, ಅಸ್ತು ದೇವತೆಗಳಿರ್ತಾರೆ. ಹಾಗಾಗ್ಬೇಕು ಅಂದಿದ್ದಕ್ಕೆ ಹೀಗಂದಿದ್ದು. ಎಷ್ಟು ಸಲ ಫೋನ್ ಮಾಡಿದ್ರು ನಾಟ್ ರೀಚಬಲ್ ಬರ್ತಾ ಇದೆ. ಅಬ್ಬಾ ದುರ್ದು ಆಂಟಿ, ಈಗ ಮುಳ್ಮೀನ್ ವಿಷಯ ಯಾಕೆ? ಅವಳಿಗೆ ಹೇಗಿದ್ರು ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಇದೆಯಲ್ಲ, ಸೇದೋಕೋ ಕುಡಿಯೋಕೋ ಹೋಗಿರ್ತಾಳೆ. ನಿನ್ನನ್ ಕೇಳಿದ್ನಲ್ಲ, ನನ್ ಚಪ್ಪಲಿ ಸೈಜನ್ನ ನಾನೇ ನೋಡ್ಕೋಬೇಕು. ಚಪ್ಪಲಿ ಸೈಜು ದುರ್ದು ಆಂಟಿ ಯಾವ್ದಾದ್ರು ಪಬ್ಬಲ್ ಬಿದ್ದಿರ್ತಾಳೆ. ನಾನು ಏನ್ ಯೋಚಿಸ್ತಿದ್ದೆ? ಇವಳು ನಾನು ಬಂದಿದ್ದನ್ನ ಗಮನಿಸಿ ಬೇಕು ಅಂತಾನೆ ಮಾಡ್ತಿಲ್ಲ ತಾನೆ? ಇಲ್ಲಿ ನೋಡಿದ್ರೆ ಒಂದು ನಾಯಿ ಕೂಡ ಇಲ್ಲ. ಅಕ್ಕ ಅಂತ ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಇನ್ ನ್ಯೂಸ್ ಇಲ್ಲ. ಆ ನೈನಿ ಬೆನ್ನಿಗೆ ಬಾಣ ಬಿಟ್ಟು ಅವಳನ್ನ ಸಾಯಿಸ್ಬೇಕು. ಯಜಮಾನ್ರೆ ಅನ್ನೋ ಅವಳ ಕೂಗು ಇಡೀ ಕಾಡಿಗೆ ಹರಡಬೇಕು.
ಅಯ್ಯೋ ಇದೇನು ಕಾಲ್ ಸಿಕ್ಕಾಕೊಂಡ್ಬಿಟ್ಟಿದೆ ಅಲ್ಲ. ನೈನಿ, ಎಲ್ಲಿದ್ಯಾ ನೈನಿ? ನನ್ನ ಮಾತು ಕೇಳಿಸ್ತಿದ್ಯಾ ನಿನಗೆ? ನೈನಿ ಮಾತಾಡು. ನನ್ನಲ್ಲಿ ವಿಶಾಲ್ ಏನಾದ್ರೂ ನೋಡಿದ್ರೆ ಖಂಡಿತ ಅವನಿಗೆ ಅನುಮಾನ ಬರುತ್ತೆ. ಈಗೇನ್ ಮಾಡೋದು? ಅವನು ಈ ಕಡೆನೆ ಬರ್ತಾ ಇದ್ದಾನಾ? ದೇವ್ರೇ, ಹಲೋ, ಯಾರಾದ್ರೂ ಇದ್ದೀರಾ? ಅಕ್ಕ 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 ಅಕ್ಕ, ಕೊಳ್ತೋಗಿರೋ ಬೆಂಡೆಕಾಯಿ ಪರಶುಮಾವನ್ ಕಾಲಲ್ಲಿ ಇನ್ನೂ ಶಕ್ತಿ ಇದೆ. ಚೆನ್ನಾಗೇ ಓಡ್ತಾರಲ್ಲ. ಅರ್ಜೆಂಟಾ? ಅಂತ ಅರ್ಜೆಂಟ್ ಕೆಲಸ ಏನಿದೆ? ನೋಡೋಣ. ಅಕ್ಕ ಅಕ್ಕ, ಅಬ್ಬಾ, ಯಾಕೋ ಕಿರಿಚ್ತಾ ಇದ್ಯಾ? ನನಗೆ ಕಿವಿ ಕೇಳಿಸುತ್ತೆ ತಾನೆ? ವಿಷಯ ಗೊತ್ತಾಗಿದ ತಕ್ಷಣ ಇಲ್ಲಿಗೆ ಓಡ್ ಬಂದೆ ಅಕ್ಕ. ಏನು ಅದು? ಅದು ಒಂದ್ ನಿಮಿಷ ಇರು. ಅಕ್ಕ, ಅಕ್ಕ, ಗಂಗಾಧರ್ ಮಾವ ಹೋದ್ ತಿಂಗಳು 2ನೇ ತಾರೀಕು ರಿಲೀಸ್ ಆದ್ನಂತೆ. ಫೋಟೋ ತೋರಿಸಿದಾಗ ಭಾವ ಅಂದ್ರು, ಇವಾಗ ಮಾವ ಅಂತಿದ್ದಾರೆ. ನನಗೇನೂ ಅರ್ಥ ಆಗ್ತಿಲ್ಲ. ರಿಲೀಸ್ ಆಗಿದ್ದಾರೆ ಅಂತ ಮುಂಚೆನೆ ಗೊತ್ತಿತ್ತಲ್ಲ. ಇದರಲ್ಲಿ ಟೆನ್ಷನ್ ಮಾಡ್ಕೊಳ್ಳುವಂಥದ್ದೇನಿದೆ? ಅಪ್ಪ ಅಕ್ಕ, ಸ್ವಲ್ಪ ಯೋಚನೆ ಮಾಡು. ಆದ್ರೂ ಮಾರನೇ ದಿನದಿಂದನೇ ಅಲ್ವಾ ನಿನ್ನನ್ನು ಭಯಪಡಿಸೋ ಘಟನೆ, ಸಂದರ್ಭಗಳು ನಡೆದಿದ್ದು. ಇವರೇ ದೆವ್ವಗಳು, ಇನ್ ಇವ್ರಿಗೆ ಯಾರು ಹೆದರ್ಸ್ತಾರಪ್ಪ? ಹೌದು ಪರ್ಶು, ನಾನು ಕಳ್ಕೊಂಡ ಖರ್ಚಿಫಿಂದ ಹಿಡಿದು ವಿಶಾಲ್ ಬರ್ತ್ಡೇ ದಿನ ಸುಟ್ಟೋದ್ ಸೀರೆವರೆಗೂ ಎಲ್ಲ ನೆನ್ಪಾಯ್ತು. ಅಂದ್ರೆ ಅದೆಲ್ಲ ಗಂಗಾಧರ್ ಭಾವನ್ ಕೆಲ್ಸನೇ ಅಂತ್ಯಾ? ಅದ್ರಲ್ಲಿ ಡೌಟ್ ಏನಿದೆ ಅಕ್ಕ? ಔಟ್ ಹೌಸ್ ಅಲ್ಲಿ ಇರೋನ್ ಹೆಸರು ಗಂಗಯ್ಯ. ಇವರೇನೋ ಮಾವ ಅಂತ ಸಂಬಂಧ ಕಟ್ತಿದ್ದಾರೆ. ಸ್ಕೆಚ್ ಮಾಡ್ಬೇಕಾದ್ರೇನೋ ಭಾವ ಅಂದ್ರು. ಅವನ್ ಇವನೇ ಆದ್ರೆ, ಇವನ್ ಅವನೇ ಆದ್ರೆ ಇವ್ರಿಗೆ ಹೇಗೆ ಸಂಬಂಧಿ ಆಗ್ತಾನೆ? ಏನೋ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ. ಎಲ್ಲೋ ಇರೋ ಅವನು ನಮ್ಮನ್ ಭಯ ಪಡಿಸ್ಬೇಕು ಅಂತ ಯಾಕೆ ಅನ್ಕೋತಾನೆ? ಆದ್ರೂ ಸರಿ, ಗಂಗಾಧರ್ ಮಾವನ್ನ ಸುಮ್ಮನೆ ಬಿಟ್ಬಿಡ್ಬಾರ್ದು ಪರ್ಶು. ಅಕ್ಕ, ಅವನ್ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಿಕ್ಕೆ ಇಬ್ರನ್ನ ಬಿಟ್ಟಿದ್ದೀನಿ ಅಕ್ಕ. ಮಾವ ಸಿಗ್ಲಿ, ಆಮೇಲೆ ಹೇಳ್ತೀನಿ.